Warm greetings to all. We, the students of MBJ College of Nursing, proudly present a short film on breastfeeding, shedding light on the myths and revealing the facts. Hello, good morning from OBG ward. Okay ma'am. Sister, LSS patient ಬರ್ತಿದೆ ಅಂತ ಒಂದು ಬೆಡ್ ಮೇಕಿಂಗ್ ಮಾಡಿ. ಓಕೆ ಸಿಸ್ಟರ್. ಕೊಡಬೇಡಿ ಅಮ್ಮ. ಇಲ್ಲ ಸಿಸ್ಟರ್, ಹುಟ್ಟಿದ ಮಗುಗೆ ಜೇನುತುಪ್ಪ ಕೊಟ್ಟರೆ ಶಕ್ತಿ ಬರುತ್ತದೆ. ಜೇನುತುಪ್ಪದಲ್ಲಿ ಬಾಟುಲಿಸಮ್ ಎಂಬ ಜೀವಾಂಶ ಇರುತ್ತದೆ. ಇದು ಮಗುವಿಗೆ ಅಪಾಯಕಾರಿ ರೋಗವನ್ನು ಉಂಟು ಮಾಡುತ್ತದೆ. ಯಾಕೆ ಮಗುವಿಗೆ ಹಾಲು ಕುಡಿಸ್ತಾ ಇಲ್ಲ? ತಾಯಿ ಹಾಲು ಅವಳಿ ಮಗುವಿಗೆ ಸಾಕಾಗಲ್ಲ. ಮಗುವಿಗೆ ಹಾಲು ಕುಡಿಸುತ್ತಿದ್ದಂತೆ ಹಾಲು ಉತ್ಪತ್ತಿ ಹೆಚ್ಚಾಗುತ್ತದೆ. ಇಬ್ಬರಿಗೂ ಒಟ್ಟಿಗೆ ಹಾಲು ಕೊಡೋದ್ರಿಂದ ಸಮಯ ಉಳಿಯುತ್ತೆ ಮತ್ತು ತಾಯಿ ಮತ್ತು ಮಗುವಿನ ಬಾಂಧವ್ಯ ಸದೃಢವಾಗುತ್ತದೆ. ಅಮ್ಮ, ಏನ್ ಮಾಡ್ತಿದ್ದೀರಾ? ಹಾಲು ಚೆಲ್ಲಕ್ ಹೋಗ್ತಾ ಇದ್ದೀನಿ. ಅದ್ಯಾಕೆ ಚೆಲ್ತಿದ್ದೀರಾ? ಮೊದಲನೇ ಹಾಲು ಹಳದಿ ಮತ್ತು ಕಹಿ ಇರುತ್ತೆ, ಅದಕ್ಕೆ ಚೆಲ್ತಾ ಇದ್ದೀನಿ. ಯಾರು ಹೇಳಿದ್ದು? ನಮ್ಮ ಅತ್ತೆನೂ ಇದೇ ತರ ಮಾಡಿದ್ದು. ಮೊದಲನೇ ಹಳದಿ ಹಾಲು ಮಗುವಿಗೆ ಅತ್ಯುತ್ತಮ ಆಹಾರ ಆಗಿರುತ್ತೆ. ಇದರಲ್ಲಿ ಆಂಟಿಬಾಡಿ ಮತ್ತು ವಿಟಮಿನ್ಗಳಿರುತ್ತೆ. ಇದನ್ನು ಚೆಲ್ಲೋದ್ರಿಂದ ಮಗುವಿನ ಭವಿಷ್ಯದಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಮಾಡ್ದಂಗಾಗುತ್ತೆ. ಮತ್ತೆ ಮಗುವಿಗೆ ಮೊದಲನೇ ಲಸಿಕೆ ಸಹ ಆಗಿರುತ್ತೆ. ಆದ್ರಿಂದ ಚೆಲ್ಲಬಾರ್ದು, ಕೊಡ್ಬೇಕು. ಎಷ್ಟೊತ್ತಿಂದ ಮಗು ಅಳ್ತಿದೆ, ಹಾಲು ಕುಡಿಸ್ಬೋದಲ್ಲಮ್ಮ? ಹಾಲು ಕುಡಿಸಿದ್ರೆ ನನ್ನ ಸೌಂದರ್ಯ ಹಾಳಾಗಲ್ವಾ? ಯಾರು ಹೇಳಿದ್ದಮ್ಮ ನಿಮಗೆ ಹಾಲು ಕುಡಿಸಿ ಸೌಂದರ್ಯ ಹಾಳಾಗುತ್ತೆ ಅಂತ? ಕೊಡಿ ಅಣ್ಣ ಇಲ್ಲಿ ಮಗುನ. ಹುಟ್ಟಿದ ಮಗುಗೆ ತಾಯಿ ಎದೆ ಹಾಲೇ ಶ್ರೇಷ್ಠ. ಹಾಲು ಕೊಡೋದ್ರಿಂದ ಮಗು ಮತ್ತು ತಾಯಿಯ ಬಾಂಧವ್ಯ ಹೆಚ್ಚಾಗುತ್ತೆ ಮತ್ತು ನಿಮ್ಮ ಆರೋಗ್ಯ, ಮಗು ಆರೋಗ್ಯ ಎರಡೂ ಚೆನ್ನಾಗಿರುತ್ತೆ. Nurse, why is she doing the wrong method of breastfeeding technique? Nobody taught her. Sister, make sure all the patients are taught how to do proper breastfeeding. ಎಲ್ಲ ತಾಯಂದ್ರಿಗೆ ಹಾಲು ಕುಡಿಸೋ ವಿಧಾನ ಹೇಗೆ ಅಂತ ಆ ಕೊಠಡಿ ನಮ್ಮ ಸಿಸ್ಟರ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಎಲ್ರು ಬಂದು ಜಾಯ್ನ್ ಆಗಿ. ಓಕೆ ಸಿಸ್ಟರ್. ಯಾವ್ಯಾವ ಪೊಸಿಷನ್ ಅಲ್ಲಿ ಮಗು ಹಿಡ್ಕೊಂಡು ಹಾಲು ಕುಡಿಸ್ಬೇಕನ್ನೋದು ನಾನು ಮತ್ತೆ ನಮ್ಮ ಸಿಸ್ಟರ್ ನಿಮ್ಗೆ ಇವಾಗ ಹೇಳ್ಕೊಡ್ತೀವಿ. ಮೊದಲನೆಯದು ಆರಾಮ ಸ್ಥಿತಿಯಲ್ಲಿ ಕೂತ್ಕೊಂಡು ಹಿಂದೆವರೆಗೆ, ಇದು ತೊಟ್ಟಿಲು ಹಿಡಿತ ಅಂತ ಕರಿತೀವಿ. ಈ ತರ ಮಗುನ ಹಿಡ್ಕೊಂಡು ನೀವು ಹಾಲು ಕುಡಿಸ್ಬೋದು. ಎರಡನೆಯದು ಅರ್ಧ ತೊಟ್ಟಿಲು ಹಿಡಿತ, ಅಂದ್ರೆ ಒಂದು ಕೈಯಿಂದ ಮಗುವಿನ ತಲೆ ಕೆಳಗೆ ಕೈ ಇಟ್ಟುಕೊಂಡು ಈ ತರ ಹಾಲು ಉಣಿಸುವುದು. ಮೂರನೆಯದು ಫುಟ್ಬಾಲ್ ಹಿಡಿತ, ಮಗುವಿನ ಕಾಲುಗಳನ್ನು ಹಿಂದೆ ಹಾಕಿ ಈ ತರ ಹಿಡ್ಕೊಂಡು ನೀವು ಮಗುಗೆ ಹಾಲು ಕುಡಿಸಬಹುದು. ಇದನ್ನು ನೀವು ರಾತ್ರಿಯ ಸಮಯದಲ್ಲಿ ಮತ್ತು ವಿಶ್ರಾಂತಿಯ ವೇಳೆಯಲ್ಲಿ ನೀವು ಈ ಪೊಸಿಷನ್ ಉಪಯೋಗ ಮಾಡಬಹುದು. ಇದರಲ್ಲಿ ನಿಮ್ಮ ಮುಖ ಮತ್ತು ಮಗುವಿನ ಮುಖ ನೇರವಾಗಿರಬೇಕು. ನಿಮ್ಮ ಹೊಟ್ಟೆಯು ಮಗುವಿನ ಹೊಟ್ಟೆಯು ಅಂಟ್ಕೊಂಡಿರಬೇಕು ಮತ್ತು ನೀವು ಈ ತರ ಹಾಲು ಉಡಿಸಬೇಕು. ಇವತ್ತು ನಾವು ಮಾಡಿ ತೋರಿಸಿರೋದು ನಿಮ್ಗೆಲ್ಲ ಅರ್ಥ ಆಯ್ತು ಅನ್ಕೊಂತೀನಿ. ಮಗು ಯಾವ ತರ ಹಿಡ್ಕೋಬೇಕು, ಯಾವ ಸ್ಥಾನದಲ್ಲಿ ಕೂತ್ಕೊಂಡು ಹಾಲು ಕುಡಿಸ್ಬೇಕು ಅರ್ಥ ಆಯ್ತಲ್ವಾ? ನಿಮಗೆ ಅರ್ಥ ಆಯ್ತಾ? ಅವ್ರು ಏನ್ ಹೇಳ್ತಿದ್ದಾರೆ? ಇಲ್ಲಿ ಇವಾಗ ಬಂದ್ರಾ? ಬನ್ನಿ. ಎಷ್ಟೇ ಹಾಲು ಕುಡಿಸಿದ್ರು ಮಗು ಅಳ್ತಾನೆ ಇದೆ. ಮಗು ಅಳೋದಕ್ಕೆ ಹಸಿವಷ್ಟೇ ಕಾರಣ ಅಲ್ಲ, ಡೈಪರ್ ಚೇಂಜ್ ಮಾಡ್ಬೇಕಾ ನೋಡಿ. ಹೊಟ್ಟೆ ಏನಾದ್ರೂ ಗಟ್ಟಿ ಆಗಿದೆಯಾ? ಇವಾಗ ತಾನೇ ಚೇಂಜ್ ಮಾಡಿದೆ. ಮಾತ್ರೆ ತಗೊಳ್ಳೆ. ಔಷಧಿ ತಗೊಳ್ಳುವಾಗ ಹಾಲು ಕುಡಿಸಬಾರದು. ಹಾಗಲ್ಲ, ಹಾಲು ಕುಡಿಸಬಹುದು. HIV ಪಾಸಿಟಿವ್ ಮತ್ತು ಆಕ್ಟಿವ್ TB ಇದ್ದವರು ಮಾತ್ರ ಹಾಲು ಕುಡಿಸಬಾರದು. ಹಾಲು ಉಣಿಸುವಾಗ ಅಲ್ಲೇನು ಕೆಲಸ ಇದೆ? ಬಾ ಈ ಕಡೆ. ಹಾಗಲ್ಲ ಅಪ್ಪ, ಮಗುವಿನ ತಂದೆ ತಾಯಿಗೆ ಭಾವನಾತ್ಮಕ ಬೆಂಬಲ ನೀಡುವ ಜೊತೆಗೆ ಮಗುವಿನ ಆರೈಕೆಯಲ್ಲೂ ಪಾತ್ರ ವಹಿಸಬಹುದು. ಅಕ್ಕ, ಯಾರು? ನಾನು ಆಶಾ ವರ್ಕರ್. ಬನ್ನಿ. ನಿಮ್ ಯಜಮಾನ್ರಲ್ಲಿ? ಆಫೀಸ್ಗೆ ಹೋಗಿದ್ದಾರೆ. ಮಗು ಅಳ್ತಾ ಇದೆ, ಹಾಲು ಕುಡಿಸಿದ್ರಾ ಇಲ್ವಾ? ಇಲ್ಲ. ಯಾಕೆ? ಚಿಕ್ಕ ಸ್ತನ ಇದೆ, ಹಾಲು ಉತ್ಪತ್ತಿ ಆಗುವುದಿಲ್ಲ. ಹಾಗಂತ ಹಾಲು ಕುಡಿಸ್ತೇ ಇರಬೇಡಿ. ಹಾಲು ಕುಡಿಸ್ತಾ ಹಾಲು ಉತ್ಪತ್ತಿ ಆಗುತ್ತೆ. ಹಾಲು ಕುಡಿಸಿಲ್ಲ ಅಂದ್ರೆ ಮಗು ಹೇಗೆ ಬೆಳವಣಿಗೆ ಆಗುತ್ತದೆ? ತಾಯಿ ಎದೆ ಹಾಲು ಮಗುವಿಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಮಗು ಹುಟ್ಟಿದಾಗಿಂದ 6 ತಿಂಗಳವರೆಗೂ ತಾಯಿ ಎದೆ ಹಾಲೇ ಕುಡಿಸ್ಬೇಕು. ಹಾಲು ಕುಡಿಸ್ತೇ ಇರಬೇಡಿ. ಇಲ್ಲಿ ಇಷ್ಟೊಂದು ಜನ ತಾಯಂದಿರಿದ್ದಾರೆ, ಅವರ ಅನುಭವವನ್ನು ತಿಳಿದುಕೊಳ್ಳೋಣ ಬನ್ನಿ. ನಿಮ್ಮ ಹೆಸರು? ಸುಮಿತ್ರಾ. ನಿಮ್ಮ ತಾಯಿತನದ ಅನುಭವ ಹೇಳ್ತೀರಾ? ಎರಡು ಮಕ್ಕಳ? ಅವಳು ಹೇಳ್ತಾ ಇರೋದು, ಮೂಕಿಗೇನು ಮಗು ಹುಟ್ಟಲ್ಲ, ತಾಯಿ ಆಗುವುದು ಒಬ್ಬರಲ್ಲಿ ಉನ್ನತವಾದ ಜವಾಬ್ದಾರಿಯ ಭಾವನೆಯನ್ನು ತರುತ್ತದೆ. ಮಗು ಸುರಕ್ಷಿತವಾಗಿರಲಿ, ಆರೋಗ್ಯವಾಗಿರಲಿ, ಸಂತೋಷವಾಗಿರಲಿ ಎಂಬುದು ತಾಯಿಗೆ ಮುಖ್ಯವಾಗಿರುತ್ತದೆ. ನಿಮ್ಮ ಹೆಸರು? ಕೃಪಾ. ನಿಮ್ಮ ತಾಯ್ತನದ ಅನುಭವವನ್ನು ನಮ್ಗೆ ಹೇಳ್ತೀರಾ?
ಮೊದಲ ನಗು, ಮೊದಲ ಹೆಜ್ಜೆ, ಪ್ರತಿಯೊಂದು ಘಟ್ಟವನ್ನು ತಾಯಿ ಸಂತೋಷದಿಂದ ಹೆಮ್ಮೆ ಪಟ್ಟು ಅನುಭವಿಸುತ್ತಾಳೆ. ಇದು ಜೀವನ ಪೂರ್ತಿ ಉಳಿಯುವ ನೆನಪುಗಳನ್ನು ಸೃಷ್ಟಿಸುತ್ತದೆ.